ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 78 ನವೆಂಬರ್ 28, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಹೃದಯಕ್ಕೆ ಮತ್ತೆ ಲಬ್ ಡಬ್ ನೀಡಿದ ಕತೆ ಭಾಗ 1. ಲಯಬದ್ಧವಾದ ಯಾವುದೇ ಚಟುವಟಿಕೆಯೂ ನಮ್ಮ ಮನಸ್ಸಿಗೆ ಆಹ್ಲಾದಕರ. ಸಂಗೀತದ ಶ್ರುತಿ, ಕವಾಯತಿನ ದನಿ, ಗಡಿಯಾರದ ಟಿಕ್ ಟಿಕ್, ರೈಲಿನ ಚುಕ್ ಬುಕ್ ಸದ್ದುಗಳು ಕೇಳಿದಾಗ ಮನಸ್ಸಿಗೆ ನಿರಾಳ ಭಾವವನ್ನು ನೀಡುತ್ತದೆ. ಇದಕ್ಕೆಲ್ಲ ಕಾರಣ ಲಯಬದ್ಧವಾಗಿ ಮಿಡಿಯುವ ನಮ್ಮ ಹೃದಯ ಎಂದು ಭಾವಿಸುವವರಿದ್ದಾರೆ. ಹೃದಯದ ಲಬ್ಡಬ್ ಲಯಕ್ಕೆ ನಮ್ಮ ಒಳಮನಸ್ಸು ಎಷ್ಟು ಹೊಂದಿಕೊಂಡಿರುತ್ತದೆ ಎಂದರೆ ಪ್ರಪಂಚದ ಪ್ರತಿಯೊಂದು ಸಂಗತಿಯಲ್ಲೂ ಅದು ಅದೇ ಮಾದರಿಯ ಲಯವನ್ನೇ ಬಯಸುತ್ತದೆ. ಅಂತಹ ಲಯ ದೊರಕಿದಾಗ ಬಹಳ ಪ್ರಸನ್ನತೆಯನ್ನು ಅನುಭವಿಸುತ್ತದೆ. ಒಂದು ವೇಳೆ ಹೃದಯದ ಲಬ್ಡಬ್ ಲಯವೇ ಕೇಳದೆ ಹೋದರೆ ಹಾಗೆ ಆಗಬಹುದೇ? ಹೌದು ಎನ್ನುವುದಾದರೆ ಹಾಗೇಕೆ ಆಗುತ್ತದೆ? ಇರಲಿ, ಈ ವಿಷಯಗಳನ್ನು ತಿಳಿಯುವ ಮೊದಲು ಹೃದಯ ಲಬ್ಡಬ್ ಸದ್ದನ್ನು ಹೇಗೆ ಮಾಡುತ್ತದೆ ಎಂದು ತಿಳಿಯಬೇಕು. ಶರೀರದಲ್ಲಿ ಸಣ್ಣ ಪುಟ್ಟ ವಿದ್ಯುತ್ ಹರಿದಾಡುತ್ತಿರುತ್ತದೆ ಎಂದು ಕಪ್ಪೆಗಳ ಮೇಲೆ ಮಾಡುತ್ತಿದ್ದ ಪ್ರಯೋಗಗಳಲ್ಲಿ ಮೊದಲ ಬಾರಿಗೆ 1776ರಲ್ಲಿ ತೋರಿಸಿದವರು ಇಟಲಿ ದೇಶದ ವಿಜ್ಞಾನಿ ಲುಯಿಗಿ ಗ್ಯಾಲ್ವನಿ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಗ್ಯಾಲ್ವನೋಮೀಟರ್ ಅನ್ನು ಸಂಶೋಧಿಸಿದ್ದು ಕೂಡ ಇವರೇ. 20ನೇ ಶತಮಾನದ ಆರಂಭದಲ್ಲಿ ಆವಿಷ್ಕಾರಗೊಂಡ ಇಸಿಜಿ ಯಂತ್ರ ಹೃದಯದಲ್ಲಿನ ವಿದ್ಯುತ್ ಪ್ರವಾಹದ ನಕ್ಷೆ ಮೂಡಿಸಿತು. ಇಸಿಜಿ ಯಂತ್ರದಲ್ಲಿ ಅಳವಡಿಸಿದ್ದು ಕೂಡ ಈ ಗ್ಯಾಲ್ವನೋಮೀಟರ್ ಅನ್ನೇ. ಆನಂತರ 1838ರಲ್ಲಿ ಇಟಲಿಯ ಪಿಸಾ ನಗರದ ಭೌತವಿಜ್ಞಾನಿ ಕಾರ್ಲೋ ಮ್ಯಾಟ್ಯುಸಿ ಶರೀರದ ಸ್ನಾಯುಗಳಿಗೆ ವಿದ್ಯುತ್ ಪ್ರವಾಹವನ್ನು ನರಗಳು ತಲುಪಿಸುತ್ತವೆ ಎಂದು ಅಂದಾಜು ಮಾಡಿದರು. ರಷ್ಯಾ ದೇಶದ ಚಾಗೋವ್ಟೆಕ್ ಮತ್ತು ವೆಡೆನ್ಸ್ಕಿ ಎಂಬ ಸಂಶೋಧಕರು 1890ರ ಸುಮಾರಿಗೆ ಹೃದಯ ಕೂಡ ಒಂದು ಬಗೆಯ ವಿಶಿಷ್ಟ ಸ್ನಾಯು, ಬೇರೆ ಸ್ನಾಯುಗಳಂತೆ ಅದಕ್ಕೂ ವಿದ್ಯುತ್ ತರಂಗಗಳನ್ನು ತಲುಪಿಸುವ ನರಗಳ ವ್ಯವಸ್ಥೆ ಇದೆ ಎಂದು ತಿಳಿಸಿದರು. ಶರೀರದ ಮೇಲೆ ಯಾವುದೇ ಬಾಹ್ಯ ವಿದ್ಯುದಾವೇಶ ಆದರೆ ಅದರ ಪರಿಣಾಮ ಹೃದಯದ ಮೇಲೂ ಆಗುತ್ತದೆ ಎಂದು ಸಾಧಿಸಿದರು. ಹೃದಯದ ಲಬ್ಡಬ್ ಲಯದಲ್ಲಿ ಆಗಬಹುದಾದ ಯಾವುದೇ ವ್ಯತ್ಯಾಸಕ್ಕೆ ಹೃದಯದ ಆಂತರಿಕ ನರ ವ್ಯವಸ್ಥೆಯಲ್ಲಿ ಇರಬಹುದಾದ ದೋಷಗಳು ಕಾರಣ ಎಂದು ಊಹಿಸಲಾಯಿತು. ಹೀಗೆ ಇಸಿಜಿ ಯಂತ್ರದ ಶೋಧ ಆಗುವುದಕ್ಕೆ ಮುನ್ನವೇ ಹೃದಯದ ಲಯಗಳಲ್ಲಿ ಆಗಬಹುದಾದ ತೊಂದರೆಗಳ ಪರಿಚಯ ಅಂದಿನ ವೈದ್ಯರಿಗೆ ಇತ್ತು. ವಿದ್ಯುತ್ ಚಾಲಿತ ವಸ್ತುಗಳ ಕೆಲಸದಲ್ಲಿ ಏರುಪೇರಾದರೆ ಒಂದೋ ವಿದ್ಯುತ್ ಸಂಪರ್ಕ ಕಡಿತ ಆಗಿರಬೇಕು, ಇಲ್ಲವೇ ವಿದ್ಯುತ್ ಸಂಪರ್ಕವನ್ನು ನಿಯಂತ್ರಿಸುವ ಸ್ವಿಚ್ ಹಾಳಾಗಿರಬೇಕು, ಅಥವಾ ವಿದ್ಯುತ್ ಹರಿಯುವ ತಂತಿಗಳು ತುಂಡಾಗಿರಬೇಕು, ಆ ಉಪಕರಣದಲ್ಲೇ ದೋಷ ಇರಬೇಕು. ಹೀಗೆಯೇ ಹೃದಯದ ವಿದ್ಯುತ್ ಸಂಪರ್ಕವನ್ನು ವಿಶ್ಲೇಷಣೆ ಮಾಡಲಾಗುತ್ತದೆ. ಹೃದಯಕ್ಕೆ ವಿದ್ಯುತ್ ಸಂಪರ್ಕ ಒದಗಿಸುವುದು ಹೃದಯದ ಒಳಗೆ ಇರುವ ಕೆಲವು ವಿಶಿಷ್ಟ ಬಗೆಯ ಕೋಶಗಳು. ಈ ಕೋಶಗಳು ತೆಳುವಾದ ತಂತಿಗಳ ರೂಪದಲ್ಲಿ ಮುಂದುವರೆದು ಮತ್ತೊಂದು ಸ್ವಿಚ್ ಅನ್ನು ತಲುಪುತ್ತವೆ. ಅಲ್ಲಿಂದ ಒಂದು ದಪ್ಪನೆಯ ತಂತಿಯಾಗಿ ಮುಂದುವರೆದು 2 ಭಾಗಗಳಾಗಿ ವಿಭಜನೆ ಆಗುತ್ತವೆ. ಈ 2 ಭಾಗಗಳು ಸಣ್ಣ ಸಣ್ಣ ತಂತಿಗಳ ಕವಲುಗಳಾಗುತ್ತಾ ಹೃದಯದ ಪಂಪ್ ಅನ್ನು ನಿರಂತರವಾಗಿ ಕಾರ್ಯ ಮಾಡುವಂತೆ ಮಾಡುತ್ತವೆ. ಒಂದು ವೇಳೆ ಈ ಸಂಪರ್ಕ ಜಾಲದಲ್ಲಿ ಯಾವುದೇ ಅಡೆತಡೆ ಉಂಟಾದರೂ ಹೃದಯದ ಬಡಿತದಲ್ಲಿ ಏರುಪೇರು ಆಗುತ್ತದೆ. ತೀರಾ ಕಷ್ಟಕರ ಸಂದರ್ಭಗಳಲ್ಲಿ ಹೃದಯದ ಬಡಿತ
ನಿಂತೇ ಹೋಗಬಹುದು. ಒಂದು ವೇಳೆ ಆಂತರಿಕ ವಿದ್ಯುತ್ ಸಂಪರ್ಕ ಜಾಲದ ಬದಲಿಗೆ ಕೃತಕವಾಗಿ ಬೇರೆ ಉಪಕರಣಗಳಿಂದ ಹೃದಯಕ್ಕೆ ವಿದ್ಯುತ್ ನೀಡುವಂತಾದರೆ? ಈ ಆಲೋಚನೆ ಇಂದಿನದಲ್ಲ. ಇಸಿಜಿ ಯಂತ್ರ ಇನ್ನೂ ಶೈಶವದಲ್ಲಿ ಇದ್ದಾಗಲೇ ಆ ವ್ಯವಸ್ಥೆ ಬಂದಿತ್ತು. ಅಮೆರಿಕದ ಹೃದ್ರೋಗ ತಜ್ಞ ಡಾಕ್ಟರ್ ಆಲ್ಬರ್ಟ್ ಹೈಮನ್ 1926ರಲ್ಲೇ ಇಂತಹ ಒಂದು ಯಂತ್ರ ಕಂಡುಹಿಡಿದರು. ಹೃದ್ರೋಗವುಳ್ಳ ಕೆಲವು ರೋಗಿಗಳಲ್ಲಿ ತಾತ್ಕಾಲಿಕವಾಗಿ ಹೃದಯದ ಗತಿ ಏರುಪೇರಾದಾಗ ಈ ಉಪಕರಣವನ್ನು ಬಳಸಬಹುದಿತ್ತು. ಎದೆಯ ಮೂಲಕ ಒಂದು ತೆಳುವಾದ ಸೂಜಿಯನ್ನು ಹೃದಯದೊಳಗೆ ತೂರಿಸಿ ಆ ಸೂಜಿಯ ಮತ್ತೊಂದು ತುದಿಗೆ ಡೈನಮೋ ಮಾದರಿಯ ಯಂತ್ರವನ್ನು ಜೋಡಿಸಿದ್ದರು. ಆ ಡೈನಮೋ ಯಂತ್ರಕ್ಕೆ ಅಳವಡಿಸಿದ್ದ ಚಕ್ರವನ್ನು ಯಾರಾದರೂ ತಿರುಗಿಸುತ್ತಾ ಇದ್ದರೆ ಒಂದು ಸಣ್ಣ ಪ್ರಮಾಣದ ವಿದ್ಯುತ್ ಸೂಜಿಯ ಮೂಲಕ ಹೃದಯವನ್ನು ತಲುಪಿ ಹೃದಯದ ಕೆಲಸವನ್ನು ಮಾಡಿಸಲು ನೆರವಾಗುತ್ತಿತ್ತು. ತಾತ್ಕಾಲಿಕ ಸಮಸ್ಯೆ ಬಗೆಹರಿದ ನಂತರ ಹೃದಯದ ಲಯ ತಾನೇ ಸರಿಹೋದ ಮೇಲೆ ಸೂಜಿಯನ್ನು ಹೊರಸೆಳೆದು ಆ ಯಂತ್ರವನ್ನು ನಿಲ್ಲಿಸಬಹುದಿತ್ತು. 1931ರಲ್ಲಿ ಮಾರುಕಟ್ಟೆಗೆ ಬಂದ ಈ ಯಂತ್ರವನ್ನು ಮೊದಲ ವರ್ಷವೇ 43 ಬಾರಿ ಉಪಯೋಗಿಸಿ ಹಲವಾರು ರೋಗಿಗಳ ಪ್ರಾಣವನ್ನು ಕಾಪಾಡಲಾಗಿತ್ತು. ಆ ವೇಳೆಗೆ ಇಸಿಜಿ ಯಂತ್ರದ ಬಳಕೆ ಚೆನ್ನಾಗಿ ನೆಲೆ ಕಂಡಿತ್ತು. ಹೃದಯದ ವಿದ್ಯುತ್ ಸಂಚಾರವನ್ನು ಮೊದಲ ಬಾರಿಗೆ ಇಸಿಜಿ ರೇಖೆಗಳ ಮೂಲಕ ಅರ್ಥ ಮಾಡಿಕೊಳ್ಳುವಂತೆಯಾಯಿತು. ಇದರಿಂದ ಹೃದಯದಲ್ಲಿನ ವಿದ್ಯುತ್ ಸಂಪರ್ಕದ ಯಾವ ಹಂತದಲ್ಲಿ ದೋಷವಿದೆ ಎಂದು ಅಂದಾಜು ಮಾಡಲು ನೆರವಾಯಿತು. ಅದಕ್ಕೆ ಸಂವಾದಿಯಾಗಿ ಚಿಕಿತ್ಸೆ ಮಾಡುವ ಔಷಧಗಳು ಅಭಿವೃದ್ಧಿಗೊಂಡವು. ಜೊತೆಗೆ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಕೂಡ ಆರಂಭವಾಗಿತ್ತು. 1950ರಲ್ಲಿ ಕೆನಡಾದ ಡಾಕ್ಟರ್ ವಿಲ್ಫ್ರೆಡ್ ಬಿಗೆಲೋ ಅವರು ಜಾನ್ ಹಾಪ್ಸ್ ಎಂಬ ತಂತ್ರಜ್ಞರ ಜೊತೆಗೂಡಿ ಒಂದು ಸ್ವಯಂಚಾಲಿತ ಯಂತ್ರವನ್ನು ಕಂಡುಹಿಡಿದರು. ಅದನ್ನು ಪೇಸ್ ಮೇಕರ್ ಎಂದು ಕರೆದರು. ಒಂದು ಮೇಜಿನ ಮೇಲೆ ಇಡುವಷ್ಟು ದೊಡ್ಡದಾಗಿದ್ದ ಆ ಯಂತ್ರವನ್ನು ಯಾರೂ ಕೈಯಿಂದ ತಿರುಗಿಸಬೇಕಾಗಿರಲಿಲ್ಲ. ಜೊತೆಗೆ ಯಾವುದೇ ಸೂಜಿಯನ್ನು ಹೃದಯದೊಳಗೆ ತೂರಿಸುವ ಅವಶ್ಯಕತೆ ಇರಲಿಲ್ಲ. ಲೋಹದ ಗುಂಡಿಗಳನ್ನು ಅಳವಡಿಸಲಾಗಿದ್ದ ಅಂಟುಪಟ್ಟಿಗಳನ್ನು ಎದೆಯ ಮೇಲೆ ಹಚ್ಚಿ ಅವನ್ನು ತಂತಿಗಳ ಮೂಲಕ ಮೇಜಿನ ಮೇಲಿದ್ದ ಯಂತ್ರಕ್ಕೆ ಬೆಸೆಯುತ್ತಿದ್ದರು. ಯಂತ್ರ ನೀಡುತ್ತಿದ್ದ ವಿದ್ಯುತ್ ತರಂಗಗಳು ತಂತಿಗಳಿಂದ ಹರಿದು ರೋಗಿಯ ಎದೆಯ ಮೂಲಕ ಅವರ ಹೃದಯವನ್ನು ತಲುಪುತ್ತಿತ್ತು. ರೋಗಿಗೆ ಇದು ಸಾಕಷ್ಟು ಯಾತನೆ ನೀಡುತ್ತಿತ್ತು. ಆದರೆ ಹೃದಯದ ಲಯವನ್ನು ತಕ್ಕ ಮಟ್ಟಿಗೆ ಹತೋಟಿಯಲ್ಲಿ ಇಡುವಲ್ಲಿ ಈ ಯಂತ್ರ ಸಫಲವಾಯಿತು. ಆ ವೇಳೆಗೆ 2ನೇ ಮಹಾಯುದ್ಧದ ಕಾಲದಲ್ಲಿ ಮಿಲಿಟರಿ ಅವಶ್ಯಕತೆಗಳ ಸಲುವಾಗಿ ಬಳಸಿದ್ದ ಅನೇಕ ಹೊಸ ತಂತ್ರಜ್ಞಾನಗಳು ಮಾರುಕಟ್ಟೆಗೆ ಬಂದವು. ಎಲೆಕ್ಟ್ರಾನಿಕ್ಸ್ ರಂಗ ಅದ್ಭುತ ಸಾಧನೆ ತೋರಿತ್ತು. ಡಾಕ್ಟರ್ ಬಿಗೆಲೋ ಅವರ ಯಂತ್ರಕ್ಕೆ ಹೆಚ್ಚು ಕಾಲ ಮನ್ನಣೆ ದೊರೆಯಲಿಲ್ಲ. ಡಿಸೆಂಬರ್ 16, 1947 ವಿಶ್ವ ತಂತ್ರಜ್ಞಾನದಲ್ಲಿ ಎಂದೂ ಮರೆಯಲಾಗದ ದಿನ. ಅಮೆರಿಕೆಯ ಬೆಲ್ ಟೆಲಿಫೋನ್ ಪ್ರಯೋಗಾಲಯದ ವಿಲಿಯಂ ಶಾಕ್ಲೆ, ಜಾನ್ ಬಾರ್ಡೀನ್ ಮತ್ತು ವಾಲ್ಟರ್ ಬ್ರಾಟೈನ್ ಎಂಬ ತಂತ್ರಜ್ಞರು ಎಲೆಕ್ಟ್ರಾನಿಕ್ಸ್ ರಂಗದ ಅತ್ಯಂತ ಪ್ರಮುಖ ಆವಿಷ್ಕಾರ ಎನಿಸಿದ ಟ್ರಾನ್ಸಿಸ್ಟರ್ಗಳನ್ನು ಜಗತ್ತಿಗೆ ಬಿಡುಗಡೆ ಮಾಡಿದರು. ಟ್ರಾನ್ಸಿಸ್ಟರ್ಗಳ ಆವಿಷ್ಕಾರಕ್ಕೆ ಆ 3 ತಂತ್ರಜ್ಞರು 1948ರ ನೊಬೆಲ್ ಪ್ರಶಸ್ತಿ ಪಡೆದರು. ಅಲ್ಲಿಯವರೆಗೆ ಚಾಲ್ತಿಯಲ್ಲಿದ್ದ ದೊಡ್ಡ ಗಾತ್ರದ ನಿರ್ವಾತ ಶೀಶೆಗಳನ್ನು ವ್ಯಾಕ್ಯೂಮ್ ಟ್ಯೂಬ್ ಈ ಸಣ್ಣ ಗಾತ್ರದ ಟ್ರಾನ್ಸಿಸ್ಟರ್ಗಳು ಸ್ಥಳಾಂತರಗೊಳಿಸಿದವು. ಇದರಿಂದ ದೊಡ್ಡ ಗಾತ್ರದ ಉಪಕರಣಗಳ ಗಾತ್ರ ಚಿಕ್ಕದಾಯಿತು. ಹೆಚ್ಚಿನ ಸಂಖ್ಯೆಯ ಟ್ರಾನ್ಸಿಸ್ಟರ್ಗಳನ್ನು ಒಗ್ಗೂಡಿಸುವುದರಿಂದ ಸಂಕೀರ್ಣ ಉಪಕರಣಗಳ ಬೆಳವಣಿಗೆಯಾಯಿತು. ಎಲೆಕ್ಟ್ರಾನಿಕ್ಸ್ ರಂಗದ ಕ್ರಾಂತಿ ಆರಂಭವಾಯಿತು. ಅದುವರೆಗೆ ರೋಗಿಯ ದೇಹದಲ್ಲಿನ ಬದಲಾವಣೆಗಳನ್ನು ಗಮನಿಸಿ ಚಿಕಿತ್ಸೆ ನೀಡುತ್ತಿದ್ದರು. ಈ ತಂತ್ರಜ್ಞಾನ ಬಂದ ಮೇಲೆ ಪ್ರಗತಿ ಇನ್ನೂ ಕ್ಷಿಪ್ರವಾಯಿತು. ಈ ಕ್ರಾಂತಿಯ ಮುಂಚೂಣಿಯಲ್ಲಿ ಇದ್ದದ್ದು ಅಮೆರಿಕದ ಬೋಸ್ಟನ್ ನಗರದ ಹೃದ್ರೋಗ ತಜ್ಞ ಡಾಕ್ಟರ್ ಪಾಲ್ ಝೂಲ್. ಈತ 1951ರಲ್ಲಿ ಟ್ರಾನ್ಸಿಸ್ಟರ್ ತಂತ್ರಜ್ಞಾನವನ್ನು ಬಳಸಿ ಆಧುನಿಕ ಪೇಸ್ ಮೇಕರ್ ನಿರ್ಮಿಸಿದರು.
ಅನೇಕ ನ್ಯೂನತೆಗಳಿದ್ದರೂ ಆ ಪೇಸ್ಮೇಕರ್ ಅಂದಿನ ಕಾಲದ ಅತ್ಯಂತ ನಿಖರ ಉಪಕರಣವಾಗಿತ್ತು. ಮುಂದಿನ ಹಲವಾರು ವರ್ಷಗಳ ಕಾಲ ಇದು ನೂರಾರು ಜನರ ಜೀವಕ್ಕೆ ಆಸರೆಯಾಯಿತು. ಆ ವೇಳೆಗೆ ದೂರದರ್ಶನ ಯಂತ್ರ ಮಾರುಕಟ್ಟೆಗೆ ಬಂದಿತ್ತು. ಆದರೆ ತಂತ್ರಜ್ಞಾನ ಇನ್ನೂ ಪ್ರಾಥಮಿಕ ಮಟ್ಟದಲ್ಲಿ ಇದ್ದುದರಿಂದ ಅದಕ್ಕೆ ಆಗಾಗ ರಿಪೇರಿ ಮಾಡಬೇಕಾಗಿತ್ತು. ಜೊತೆಗೆ ಈ ರಿಪೇರಿ ಮಾಡುವ ಮಂದಿಗೆ ಅತ್ಯಂತ ಹೆಚ್ಚಿನ ಎಲೆಕ್ಟ್ರಾನಿಕ್ಸ್ ಜ್ಞಾನ ಇರಬೇಕಿತ್ತು. ಹೀಗಾಗಿ ಅನೇಕ ನುರಿತ ತಂತ್ರಜ್ಞರು ಕೇವಲ ಟಿವಿ ರಿಪೇರಿ ಕ್ಷೇತ್ರಕ್ಕೆ ಇಳಿದಿದ್ದರು. ಇಂಥವರಲ್ಲಿ ಒಬ್ಬರು ಹಾಲೆಂಡ್ ಮೂಲದ ಅಮೆರಿಕ ತಂತ್ರಜ್ಞ ಅರ್ಲ್ ಬ್ಯಾಕೆನ್. ಟಿವಿ ತಂತ್ರಜ್ಞಾನದ ಉತ್ತಮ ಅಂಶಗಳನ್ನೆಲ್ಲ ಒಗ್ಗೂಡಿಸಿ 1957ರಲ್ಲಿ ಸಣ್ಣ ಗಾತ್ರದ ಪೇಸ್ಮೇಕರ್ ಒಂದನ್ನು ಅವರು ನಿರ್ಮಿಸಿದರು. ಅಲ್ಲಿಯವರೆಗೆ ದೊಡ್ಡ ಗಾತ್ರದ ಪೇಸ್ಮೇಕರ್ಗಳಿದ್ದವು. ಮೇಜಿನ ಮೇಲೆ ಇರುತ್ತಿದ್ದ ಇದರ ಪಕ್ಕವೇ ರೋಗಿ ಇಡಬೇಕಿತ್ತು. ಆದರೆ ಬ್ಯಾಕೆನ್ ಅವರ ಪೇಸ್ಮೇಕರ್ ಇದಕ್ಕಿಂತ ಸಾಕಷ್ಟು ಚಿಕ್ಕದಾಗಿತ್ತು. ರೋಗಿಗಳು ಅದನ್ನು ತಮ್ಮೊಡನೆ ಹೊತ್ತೊಯ್ಯಬಹುದಿತ್ತು. ಹೃದಯದ ಹೊರಗಿನ ಪದರಕ್ಕೆ ಆ ಪೇಸ್ಮೇಕರ್ನ ತಂತಿಗಳನ್ನು ಜೋಡಿಸಿದ್ದರು. ಆದರೆ ಅದಕ್ಕೆ ನಿರಂತರ ವಿದ್ಯುತ್ ಪೂರೈಕೆ ಬೇಕಿದ್ದರಿಂದ ವಿದ್ಯುತ್ ಪೂರೈಕೆಯ ತಂತಿ ಎಷ್ಟು ಉದ್ದ ಬರುತ್ತಿತ್ತೋ ಅಷ್ಟು ದೂರವಷ್ಟೇ ರೋಗಿ ಓಡಾಡಬಹುದಾಗಿತ್ತು. ಜೊತೆಗೆ ವಿದ್ಯುತ್ ಪೂರೈಕೆ ಸ್ಥಗಿತವಾದರೆ ಪೇಸ್ಮೇಕರ್ ನಿಷ್ಕ್ರಿಯವಾಗಿ ರೋಗಿ ಮರಣಿಸಿದ ಸಂದರ್ಭಗಳೂ ಇದ್ದವು. ಈ ತೊಂದರೆಗಳು ಹೇಗೆ ನಿವಾರಣೆಯಾದುವು ಎನ್ನುವ ಕಥೆಯನ್ನು ಸೋಮವಾರ ಕೇಳೋಣ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.